ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 10ನೇ ತರಗತಿ ಅಥವಾ SLC SA1 ಎಕ್ಸಾಮ್ಗೆ ಅಥವಾ ಅರ್ಧ ವರ್ಷದ ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟು. ಯಾಕಂತಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳ್ತಾರೆ, ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಇಂಗ್ಲೀಷ್ ವಿಷಯದಲ್ಲಿ ಕ್ವಶನ್ ಪೇಪರ್ ಬರ್ತದೆ. ಅರ್ಥ ಆಯ್ತಾ? ಅರ್ಧ ವರ್ಷದ ಎಕ್ಸಾಮ್ನಲ್ಲಿ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆ ಇದೇ ರೀತಿ ಇರ್ತದೆ, ಇದೇ ಪ್ಯಾಟರ್ನಲ್ಲಿ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಕ್ವಶನ್ಸು ರಿಪೀಟ್ ಆಗ್ತವೆ. ಯಾವೆಲ್ಲ ರಿಪೀಟ್ ಆಗ್ತವೆ? ಸೊ ಅವೆಲ್ಲ ಇಂಪಾರ್ಟೆಂಟು. ಪ್ರತಿದಿನ ಹೇಳ್ತೀನಿ, ವಿತ್ ಆನ್ಸರ್ ಕೊಡ್ತೀನಿ. ಪೂರ್ತಿ ಪ್ರಶ್ನೆ ಪತ್ರಿಕೆ ಉತ್ತರ ಕೊಡ್ತೀನಿ. ಸ್ಟೂಡೆಂಟ್ ಕೊನೆಗೆ ನೋಡಿ, ತುಂಬ ಇಂಪಾರ್ಟೆಂಟು. ಸೊ ಇದನ್ನ ನೋಡ್ಕೊಂಡೋಗಿ ನೀವು ಆರಾಮಾಗಿ ಪಾಸ್ ಆಗ್ಬೋದು ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ಅರ್ಥ ಆಯ್ತಾ? ಯಾಕಂದರೆ ನಿಮಗೆ ಪ್ಯಾಟರ್ನ್ ಗೊತ್ತಿದ್ರೆ ಸಾಕು, ಆರಾಮಾಗಿ ಯಾವ ಕ್ವಶನ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ತಪ್ಪದೆ ಕೊನೆಗೆ ನೋಡಿ, ಪ್ರತಿಯೊಬ್ಬರು ನೋಡಲೇಬೇಕು, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆಯವರೆಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಇದೇ ರೀತಿ SA1 ಎಕ್ಸಾಮ್ಗೆ ಪ್ರತಿಯೊಂದು ದೇಶದ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತು ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವಶನ್ಸು, ಫಿಕ್ಸ್ ಯಾವ್ದು ಕ್ವಶನ್ ಬರ್ತಾವೆ ಆಗ್ತಿರ್ತೀವಿ. ಅವೆಲ್ಲ ಬೇಕು ಅಂದರೆ, ಕ್ವಶನ್ ಪೇಪರ್ ಬೇಕಂದರೆ ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋ ಮಿಸ್ ಮಾಡ್ಕೊಳ್ತೀರ. ಆದ್ದರಿಂದ ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲೈಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ 10th ಸಮೆಟಿವ್ ಅಸೆಸ್ಮೆಂಟ್ 1 ಅಥವಾ SA1 ಅಂತ ಕರೀತೀರ ಶಾರ್ಟ್ ಫಾರ್ಮಲ್ಲಿ. 2025-26 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಮಾರ್ಕ್ಸ್ 80. ಇನ್ನು ಕೋಡು 31 ಈ ಅನ್ನೋದು ಕೋಡ್, ನಿಮ್ಮ ಸಬ್ಜೆಕ್ಟ್ನ ಕೋಡ್ ಇದು. ಓಕೆ, ಮೊದಲಾಗಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಅರ್ಥ ಆಯ್ತಾ? ಸೊ 4 ಮಲ್ಟಿಪಲ್ ಇರ್ತವೆ, ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಗ್ರಾಮರ್, ಯಾವ ಗ್ರಾಮರ್ ಟಾಪಿಕ್ ಕೇಳಿದರೆ ಅದೇ ಒಂದು ಗ್ರಾಮರ್ ಟಾಪಿಕ್ ಮೇಲೆ ನಿಮಗೆ 4 ಕ್ವಶನ್ ಇರ್ತವೆ. ಅರ್ಥ ಆಯ್ತಾ? ಸೊ ಕ್ವಶನ್ ಚೇಂಜ್ ಆಗ್ತವೆ, ಅಂದರೆ ವಾಕ್ಯಗಳು ಚೇಂಜ್ ಆಗ್ತವೆ, ಬಟ್ ಪ್ಯಾಟರ್ನ್ ಸೇಮ್ ಇರ್ತದೆ. ಮುಂದೆ ಹೇಳ್ತೀನಿ ನಿಮಗೆ, ಸೊ ಅರ್ಥ ಆಗ್ತದೆ. ಪ್ರಶ್ನೆಗೆ 1, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಸೇಮ್ ಕೊಡ್ತಾರೆ ಇದೇ ರೀತಿ. ಯಾವತ್ತು ಕೊಡ್ತಾರೆ ಅಂದರೆ, ಇಟ್ ವಾಸ್ ದ ಫ್ರೈಟ್ಫುಲ್ ಪ್ರಿಪರೇಷನ್ ಫಾರ್ ಸ್ವಾಮಿ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಡ್ತಾರೆ, ಕೇಳ್ತಾರೆ ಅದು ಯಾವುದಾಗ್ಬೋದು ಟೆನ್ಸು, ಅಂದರೆ ಟೆನ್ಸ್ ಅಲ್ಲ, ಇದು ಕ್ವಶನ್ ಟ್ಯಾಗ್ ಯಾವುದಾಗ್ಬೋದು ಅಂತ. ಸೊ ಯಾವುದಾಗ್ಬೋದು? ಆಪ್ಷನ್ ಎ ಡಿಡೆಂಟ್ ಇಟ್ ಆಗ್ತದ, ಆಪ್ಷನ್ ಬಿ ಹೆಡೆಂಟ್ ಇಟ್ ಆಗ್ತದ, ಆಪ್ಷನ್ ಸಿ ವಾಸಂಟ್ ಇಟ್ ಆಗ್ತದ, ಆಪ್ಷನ್ ಡಿ ಡೋಂಟ್ ಇಟ್ ಆಗ್ತದ. ಸೊ ಯಾವುದಾಗ್ಬೋದು? ಗ್ಯಾಸ್ ಮಾಡಿ ನೋಡೋಣ. ನಾನು ಆನ್ಸರ್ ಕೂಡ ಹೇಳ್ತೀನಿ, ಆದರೂ ಕೂಡ ನೀವು ಗ್ಯಾಸ್ ಮಾಡಿ ಇಟ್ಕೊಳ್ಳಿ. ಸೊ ಗ್ಯಾಸ್ ಮಾಡಿ ನಾನು ಆನ್ಸರ್ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ವಿತ್ ಆನ್ಸರ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಒಂದನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಏನಾಗ್ಬೋದು? ಗ್ಯಾಸ್ ಮಾಡಿದಾರಾ? ಸೊ ಇದು ಬಂದ್ಬಿಟ್ಟು ಆಪ್ಷನ್ ಸಿ ವಾಸಂಟ್ ಇಟ್ ಅನ್ನೋದು ಸರಿಯಾದ ಉತ್ತರ. ವಾಸಂಟ್ ಇಟ್ ಅನ್ನೋದು ಸರಿಯಾದ ಉತ್ತರ. ಸೊ ನೋಡ್ಕೊಳ್ಳಿ, ಫಿಕ್ಸು ಕ್ವಶನ್ ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. ಜಸ್ಟು ಸೆಂಟೆನ್ಸ್ ಚೇಂಜ್ ಮಾಡ್ತಾರೆ ಅಷ್ಟೇ, ಸೆಂಟೆನ್ಸ್ನ ಚೇಂಜ್ ಮಾಡ್ತಾರೆ, ಬಟ್ ಪ್ಯಾಟರ್ನು ಸೇಮ್ ಇರ್ತದೆ. ಇನ್ನು ಪ್ರಶ್ನೆ 2, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್. ಸರಿ ಕೊಟ್ಟಿದ್ದಾರೆ. ಸೊ ಮೇನಾಗಿ ನಾನು ಕ್ವಶನ್ ಹೇಳ್ತಾ ಹೋಗ್ತೀನಿ. ಸುಧಾ ನೋಡಿ, ಕಮ್ ಐ ವಿಲ್ ಡ್ರಾಪ್ ಯು. ಇದು ಏನಾಗ್ಬೋದು? ರಿಕ್ವೆಸ್ಟಿಂಗ, ಸೀಕಿಂಗ್ ಡೈರೆಕ್ಷನ್, ಸಿ ಆಫರಿಂಗ್ ಹೆಲ್ಪ, ಡಿ ಅಗ್ರಿಯಿಂಗ. ಯಾವುದಾಗ್ಬೋದು? ಸೊ ಗೆಸ್ ಮಾಡಿ ನೋಡೋಣ. ಪ್ರಶ್ನೆ 2ಕ್ಕೆ ಉತ್ತರನ ನೋಡೋಣ. ಪ್ರಶ್ನೆ ಸಂಖ್ಯೆ 2 ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಫರಿಂಗ್ ಹೆಲ್ಪ್ ಆಗ್ತದೆ. ಸೊ ಆಫರಿಂಗ್ ಹೆಲ್ಪ್ ಅನ್ನೋದು ಸರಿಯಾದ ಉತ್ತರ. ಸೊ ಸೆಂಟೆನ್ಸ್ ನೋಡ್ಕೊಳ್ಳಿ, ಅರ್ಥ ಆಗ್ತದೆ ನಿಮಗೆ. ಸೊ ಆಫರಿಂಗ್ ಹೆಲ್ಪ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 3, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಏನಿದೆ ಇಲ್ಲಿ? ಸ್ಟೂಡೆಂಟು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ, ಟೀಚರು ಗುಡ್ ಮಾರ್ನಿಂಗ್, ವೈ ಆರ್ ಯು ಲೇಟ್ ಅಂತ ಕೇಳ್ತಾರೆ. ಸ್ಟೂಡೆಂಟು ಸಾರಿ ಸರ್ ಐ ಕುಡಂಟ್ ಕ್ಯಾಚ್ ದ ಬಸ್. ಟೀಚರ್ ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್. ಸೊ ಇಲ್ಲಿ ಡ್ಯಾಶ್ ಬಿಟ್ಟಲ್ಲಿ ಏನು ಬರ್ಬೋದು? ಅಲ್ಲಿ ವುಡ್ ಹ್ಯಾವ್ ಬರ್ತದ, ವುಡಂಟ್ ಹ್ಯಾವ್ ಬರ್ತದ, ವುಡ್ ಬರ್ತದ, ವಿಲ್ ಬರ್ತದ. ಯಾವ್ದು ಬರ್ಬೋದು? ಗೆಸ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು 3ನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಏನಾಗ್ಬೋದು? ಸೊ ಪ್ರಶ್ನೆಗೆ 3 ಉತ್ತರ ಬಂದ್ಬಿಟ್ಟು ವುಡಂಟ್ ಹ್ಯಾವ್ ಆಗ್ತದೆ. ವುಡಂಟ್ ಹ್ಯಾವ್ ಆಗ್ತದೆ. ಆಪ್ಷನ್ ಬಿ ವುಡಂಟ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ. ಆಲ್ಮೋಸ್ಟ್ ನಿಮಗೆ ಹೆಚ್ಚು ವುಡ್ ಹ್ಯಾವ್ ಮೇಲೆ ಕೇಳ್ತಾರೆ, ಹೆಚ್ಚಾಗಿ ವುಡ್ ಹ್ಯಾವ್ ಮೇಲೆ ಕೇಳ್ತಾರೆ. ಹಾಗಂತ ಬೇರೆ ಕೇಳ ಅಂತ ಹೇಳೋಕ್ಕಾಗಲ್ಲ, ವುಡಂಟ್ ಹ್ಯಾವ್ ಮೇಲೂ ಕೇಳ್ಬೋದು. ಸೊ ಹೆಚ್ಚಾಗಿ ಕೇಳ್ಬೋದು ಅಂದರೆ ವುಡ್ ಹ್ಯಾವ್ ಮೇಲೆ ಕೇಳ್ತಾರೆ. ಇನ್ನು ಪ್ರಶ್ನೆಗೆ 4, ಸೊ ನೋಡಿ ಪ್ಯಾಟರ್ನು ಸೇಮ್ ಇರ್ತದೆ. ನೋಡಿ ಇಲ್ಲಿ ಯಾವ ಗ್ರಾಮರ್ ಟಾಪಿಕ್ ಇವೆ, ಯಾವ ರೀತಿ ಕೇಳಿದ್ದಾರೆ ಅದೇ ರೀತಿ ಕ್ವಶನನ್ನು ಕೇಳ್ತಾರೆ. ನೋಡಿ ಇಲ್ಲಿ ಏನು ಕೇಳಿದ್ದಾರೆ ನಾನು ಹೇಳಿದೆ, ಈ ರೀತಿ ಒಂದು ಕನ್ವರ್ಸೇಷನ್ ಕೊಡ್ತಾರೆ. 3ನೇ ಕ್ವಶನ್ ರೀತಿ ಕನ್ವರ್ಸೇಷನ್ ಕೊಡ್ತಾರೆ, ಒಂದು ಅಂಡರ್ಲೈನ್ ಮಾಡ್ತಾರೆ. ಅರ್ಥ ಆಯ್ತಾ? ಅಲ್ಲಿ ವುಡ್ ಹ್ಯಾವ್ ವುಡಂಟ್ ಹ್ಯಾವ್ ಕೇಳ್ತಾರೆ. ಅದೇ ರೀತಿ ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ, ಸೇಮ್ ಪ್ಯಾಟರ್ನ್ ಇರ್ತದೆ. ಜಸ್ಟು ಸೆಂಟೆನ್ಸ್ನ ಚೇಂಜ್ ಮಾಡ್ತಾರೆ ಅಷ್ಟೇ, ಅಥವಾ ಕೆಲವಷ್ಟು ರಿಪೀಟ್ ಆಗ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೊಂಡೋಗಿ. ಇನ್ನು ಪ್ರಶ್ನೆಗೆ 4 ನೋಡಿ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಈಗ ನಿಮಗೆ ಹೇಳಿದ್ದೀನಿ, ಇನ್ನೂ ಕೂಡ ಹಾಕಿದ್ದೀನಿ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಅಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ ನಿಮಗೆ ಯಾವ ರೀತಿ ಓದ್ಕೋಬೇಕು, ಯಾವ ರೀತಿ ಕ್ವಶನ್ ಬರ್ತವೆ ಅಂತ. ಸೊ ಅದು ನೋಡ್ಕೊಳ್ಳಿ, ಕಂಪ್ಲೀಟ್ ನಿಮಗೆ ಅರ್ಥ ಆಗ್ತದೆ. ಜಸ್ಟ್ ಚಾನಲ್ ವಿಸಿಟ್ ಮಾಡಿ, ಪ್ರತಿಯೊಂದು ಕ್ವಶನ್ ಪೇಪರ್ ಸಿಗ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನೋಡಿ, ರೋಮಾ ತೆಲ್ರೇಜಾ ಜಾಮರ್ ಬಿಟ್ವೀನ್ ಅದರ್ ವುಮನ್ ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್.
ಇಲ್ಲಿ ಇನ್ಫಿನಿಟಿವ್ ಕೇಳಿದರೆ ಇನ್ಫಿನಿಟಿವ್ ಯಾವ ಆಗ್ಬೋದು? ಜಾಮಡ, ಡ್ರಾಯಿಂಗ, ವಾಸ್ ಡ್ರಾಯಿಂಗ, ಆಪ್ಷನ್ ಡಿ ಟು ಫೈಂಡ. ಯಾವುದಾಗ್ಬೋದು? ಪ್ರಶ್ನೆ ಸಂಖ್ಯೆ 4ಕ್ಕೆ ಉತ್ತರವನ್ನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಪ್ರಶ್ನೆ ಸಂಖ್ಯೆ 4 ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಟು ಫೈಂಡ್ ಆಗ್ತದೆ. ಟು ಫೈಂಡ್ ಆಗ್ತದೆ. ನಿಮ್ಮೊಂದು ಟ್ರಿಕ್ ಹೇಳ್ತೀನಿ ಇಲ್ಲಿ. ಇನ್ಫಿನಿಟಿವ್ ಮೇಲೆ ಒಂದು ಟ್ರಿಕ್ ಇದೆ. ಏನಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಇನ್ಫಿನಿಟಿವ್ ಸ್ಟಾರ್ಟ್ ಆಗೋದು 2 ಇಂದ. ಅರ್ಥ ಆಯ್ತಾ? 2 ಇಂದ ಸ್ಟಾರ್ಟ್ ಆಗ್ತವೆ. ಈ ಒಂದು ಸೆಂಟೆನ್ಸಲ್ಲಿ ಟು ಫೈಂಡ್ ಆಗ್ತದೆ. 2 ಇದೆಯಲ್ವ ಇದು, ಅದರಿಂದ ಟು ಫೈಂಡ್ ಅನ್ನೋದು ಸರಿಯಾದ ಉತ್ತರ. ಗೆಸ್ ಮಾಡ್ಕೊಳ್ಳಿ, ಇದೊಂದು ಶಾರ್ಟ್ ಫಾರ್ಮ್ ಇದು. ಅರ್ಥ ಆಯ್ತಾ? 2 ಅನ್ನೋದು ಹೆಚ್ಚಾಗಿ ಬಂದಿರ್ತದೆ. ಸೊ ಇನ್ಫಿನಿಟಿಲಿ 2ನ ಹೆಚ್ಚಾಗಿ ಬಳಸ್ತಾರೆ. ಇನ್ನು ನೆಕ್ಸ್ಟು ಎರಡನೇ ಮೇನು ಡೂ ಆಸ್ ಡೈರೆಕ್ಟೆಡು. ಸೊ ಡೂ ಆರ್ ಡೈರೆಕ್ಟೆಡ್ ಮೇಲೆ ನಿಮಗೆ 12 ಕ್ವಶನ್ ಇರ್ತವೆ. 12 ಕ್ವಶನ್ ಇರ್ತವೆ. ಸೊ ಬೇರೆ ಬೇರೆ ಟೈಪ್ ಇರ್ತವೆ. ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್. ಒನ್ ಸಿಲೆಬಲ್ ಕೇಳಿದರೆ ಸೊ ರೀಚ್, ಸಿಲ್ವರ್, ಕಿಲೋ, ಪೇಪರ್. ಸೊ ಉಚ್ಚಾರ ಮಾಡಿಬಿಟ್ಟು ನೋಡಿ. ರೀಚ್, ಸಿಲ್ವರ್, ಕಿಲೋ, ಪೇಪರ್ ಯಾವುದಾಗ್ಬೋದು ಇದರಲ್ಲಿ ಒನ್ ಸಿಲೆಬಲು? ಪ್ರಶ್ನೆ ಸಂಖ್ಯೆ 5ಕ್ಕೆ ಸೊ ಉತ್ತರವನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 5ಕ್ಕೆ ಉತ್ತರ ಬಂದ್ಬಿಟ್ಟು ರೀಚ್ ಆಗ್ತದೆ. ರೀಚ್ ಅನ್ನೋದು ಒನ್ ಸಿಲೆಬಲು. ರೀಚ್ ಅನ್ನೋದು ಒನ್ ಸಿಲೆಬಲ್ಲು. ನಿಮಗೆ 2 ಕೂಡ ಕೇಳ್ಬೋದು. ಆಲ್ಮೋಸ್ಟ್ 1, 2 ಕೇಳ್ತಾರೆ ಸಿಲೆಬಲ್ಗಳನ್ನು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 6 ಪಿಕ್ಸ್ ಕೇಳ್ತಾರೆ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಎ ಬಿ ಮ್ಯಾಚ್ ಮಾಡಬೇಕು. ಕಾಲ್ ಅನ್ನೋದು ಏನಾಗ್ತದೆ? ಕಾಲ್ ಟೇಬಲಾ, ಫೋನಾ, ಸೆಂಟರಾ, ಫ್ಲೋರಾ ಯಾವುದಾಗ್ಬೋದು? ಪ್ರಶ್ನೆ ಸಂಖ್ಯೆ 6ಕ್ಕೆ ಉತ್ತರ ನೋಡೋಣ. ಪ್ರಶ್ನೆ ಸಂಖ್ಯೆ 6ಕ್ಕೆ ಉತ್ತರ ಬಂದ್ಬಿಟ್ಟು ಸೆಂಟರ್ ಆಗ್ತದೆ. ಸೆಂಟರ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 7 ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಕರೆಕ್ಟ್ ಆರ್ಟಿಕಲ್ ಕೇಳಿದರೆ ಹೂ ಇಸ್ ಡ್ಯಾಶ್ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್. ಏನಾಗ್ಬೋದು ಇಲ್ಲಿ ಡ್ಯಾಶಲ್ಲಿ? ಆರ್ಟಿಕಲ್ ಯಾವುದಾಗ್ಬೋದು? ಎ ಆಗ್ತದ, ಏನ್ ಆಗ್ತದೆ, ದ ಆಗ್ತದ. ಪ್ರಶ್ನೆ ಸಂಖ್ಯೆ 7 ಉತ್ತರ ನೋಡೋಣ. ಪ್ರಶ್ನೆ ಸಂಖ್ಯೆ 7ಕ್ಕೆ ಉತ್ತರ ಬಂದ್ಬಿಟ್ಟು ದ ಆಗ್ತದೆ. ದ ಅನ್ನೋದು ಸರಿಯಾದ ಉತ್ತರ. ಸೊ ಇಲ್ಲೂ ಕೂಡ ನಿಮಗೊಂದು ಟ್ರಿಕ್ ಇದೆ. ಏನು ಟ್ರಿಕ್ ಅಂದರೆ ಸೊ ಹೇಳ್ತೀನಿ ನೋಡಿ. ಫಾಸ್ಟೆಸ್ಟ್ ಇಲ್ಲಿ ಎಸ್ ಟಿ ಫಾರ್ಮ್ ಇದೆ. ಯಾವೆಲ್ಲ ವರ್ಡ್ಗಳಿಗೆ ಎಸ್ ಟಿ ಫಾರ್ಮ್ ಬರ್ತದೆ? ಫಾಸ್ಟೆಸ್ಟು, ಹೈಯೆಸ್ಟು, ಲಾಂಗೆಸ್ಟು, ಈ ರೀತಿ ಎಸ್ ಟಿ ಫಾರ್ಮ್ ಅಂದರೆ ಅಲ್ಲಿ ದ ಅನ್ನೋದು ಯೂಸ್ ಆಗ್ತದೆ. ಅರ್ಥ ಆಯ್ತಾ? ಇಲ್ಲಿ ಫಾಸ್ಟೆಸ್ಟಲ್ಲಿ ಎಸ್ ಟಿ ಅಂತ ಬಂದಿದೆ. ಸೊ ಅದರಲ್ಲಿ ದ ಅನ್ನೋದು ಯೂಸ್ ಮಾಡ್ತಾರೆ. ಇದೊಂದು ಟ್ರಿಕ್ಕು, ಸ್ಮಾಲ್ ಟ್ರಿಕ್ ಇದು, ನೆನ್ಪಿಟ್ಕೊಳ್ಳಿ. ಎಸ್ ಟಿ ಅಂತ ಬಂದರೆ ಲಾಂಗೆಸ್ಟು, ಫಾಸ್ಟೆಸ್ಟು ಈ ರೀತಿ ವರ್ಡ್ ಬಂದರೆ ಅಲ್ಲಿ ದ ಅನ್ನ ಯೂಸ್ ಮಾಡಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 8 ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್ ಕೇಳಿದರೆ ಲಿಂಕರ್ ಏನಾಗ್ಬೋದು? ಸ್ವಾಮಿ ಆರ್ಗ್ಯೂಡ್ ವಿತ್ ಫಾದರ್ ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್. ಏನಾಗ್ಬೋದು? ಪ್ರಶ್ನೆ ಸಂಖ್ಯೆ 8ಕ್ಕೆ ಉತ್ತರ ನೋಡೋಣ. ಪ್ರಶ್ನೆ ಸಂಖ್ಯೆ 8ಕ್ಕೆ ಉತ್ತರ ಬಂದ್ಬಿಟ್ಟು ಬಟ್ ಆಗ್ತದೆ. ಸೊ ಬಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 9 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಪ್ರಪೋಸಿಷನ್ ಕೇಳಿದರೆ ರಾಜೀವ್ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಡ್ಯಾಶ್ 10:30 AM. ಸೊ ಇಲ್ಲಿ ಯಾವ್ದು ಪ್ರಪೋಸಿಷನ್ ಬರ್ಬೋದು? ಸೊ ಗ್ಯಾಸ್ ಮಾಡಿ. ಪ್ರಶ್ನೆ ಸಂಖ್ಯೆ 9ಕ್ಕೆ ಉತ್ತರ ನೋಡೋಣ. ಸೊ ಇದು ಬಂದ್ಬಿಟ್ಟು ಯಾಟ್ ಆಗ್ತದೆ. ಯಾಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 10 ಇವೆಲ್ಲ ಈಸಿ ಕ್ವಶನ್ಸೇ. ಅರ್ಥ ಆಯ್ತಾ? ಈಸಿ ಕ್ವಶನ್ ಕೇಳ್ತಾರೆ. ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಥಿಂಕ್ ಮಾಡಿಬಿಟ್ಟು ಬರೀಬೇಕು ಅಷ್ಟೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಆಯಿತು. ಪ್ರಶ್ನೆ ಸಂಖ್ಯೆ 10 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಟೆನ್ಸ್ ಫಾರ್ಮ್ ಕೇಳಿದರೆ ವಿ ಅಂತ ಕೊಟ್ಟಿದ್ದಾರೆ ಡ್ಯಾಶ್ ಬಿ ಪ್ಲಸ್ ರೈಟ್ ದ ಟೆಸ್ಟ್ ಟುಡೇ. ಇದೇನಾಗ್ಬೋದು? ಬಿ ಪ್ಲಸ್ ರೈಟ್ ಸೇರಿಬಿಟ್ಟು ಏನಾಗ್ಬೋದು ಇದು? ಸೊ 10ನೇ ಪ್ರಶ್ನೆಯ ಉತ್ತರನ ನೋಡೋಣ. ಸೊ 10ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಏನಾಗ್ಬೋದು? ಪ್ರಶ್ನೆ ಸಂಖ್ಯೆ 10 ಆರ್ ರೈಟಿಂಗ್ ಅನ್ನೋದು ಸರಿಯಾದ ಉತ್ತರ. ಆರ್ ರೈಟಿಂಗ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 11 ಯೂಸ್ ದ ವರ್ಡ್ ಸ್ಮೈಲ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಈ ಸ್ಮೈಲನ್ನು ನಿಮ್ಮ ಒಂದು ಸ್ವಂತ ವಾಕ್ಯದಲ್ಲಿ ವರ್ಬ್ ಆಗಿ ಬಳಸಬೇಕು. ಸ್ಮೈಲ್ ಅನ್ನೋದನ್ನು ನಿಮ್ಮ ಸ್ವಂತ ವಾಕ್ಯ ಮಾಡಿಬಿಟ್ಟು ಆ ಸ್ವಂತ ವಾಕ್ಯದಲ್ಲಿ ವರ್ಬ್ ಆಗಿ ಬಳಸಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಪ್ರಶ್ನೆ ಸಂಖ್ಯೆ 11 ಸೊ ಯಾವ ರೀತಿ ನಾವು ಮಾಡ್ಬೋದು ಸೆಂಟೆನ್ಸನ್ನು? ಸೊ ನೋಡಿ ಈ ರೀತಿ ಮಾಡ್ಬೋದು ನೋಡಿ. ಸೊ ಐ ಸ್ಮೈಲ್ ಆಟ್ ಹೇರ್, ಶಿ ಸ್ಮೈಲ್ ಇಟ್ ಬ್ಯೂಟಿಫುಲ್ಲಿ. ಸೊ ಇದು ನನ್ನ ಓನ್ ಇದು. ನಿಮಗೂ ಕೂಡ ನಿಮಗೆ ಯಾವ ರೀತಿ ಬರ್ತದೆ, ಬಟ್ಟು ಅಲ್ಲಿ ಸ್ಮೈಲ್ ಅನ್ನೋದು ವರ್ಬ್ ಆಗಿರಬೇಕು. ಸೊ ಈ ಒಂದು ಸೆಂಟೆನ್ಸಲ್ಲಿ ಸ್ಮೈಲ್ ಅನ್ನೋದು ವರ್ಬ್ ಆಗಿ ಬಂದಿದೆ. ಆ ರೀತಿ ನೀವು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು. ಅರ್ಥ ಆಯ್ತಾ? ಐ ಸ್ಮೈಲ್ ಎಟ್ ಹೇರ್, ಶಿ ಸ್ಮೈಲ್ ಎಟ್ ಬ್ಯೂಟಿಫುಲ್ಲಿ. ಸೊ ನೋಡ್ಕೊಳ್ಳಿ, ಪಿಕ್ಸ್ ಕ್ವಶನ್ ಬಂದೇ ಬರ್ತವೆ. ನೆಕ್ಸ್ಟ್ ಬರುವಂಥದ್ದು 12ನೇದು ಚೇಂಜ್ ಇಂಟು ಕಂಪೇರಿಟಿವ್ ಡಿಗ್ರಿ. ಕಂಪೇರಿಟಿವ್ ಡಿಗ್ರಿ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಕಂಪೇರಿಟಿವ್ ಅಂತ ಕೇಳ್ತಾರೆ ಅಂತಕ್ಕಲ್ಲ, ಸೂಪರ್ಲೇಟಿವ್ ಕೇಳ್ಬೋದು, ಯಾವ್ದು ಬೇಕಾದ್ರೆ ಕೇಳ್ಬೋದು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಕಂಪೇರಿಟಿವ್. ನೋಡಿ, ಸೀಮಾ ಇಸ್ ದ ಟಾಲೆಸ್ಟ್ ಗರ್ಲ್ ಇನ್ ಅವರ್ ಕ್ಲಾಸ್. ಇದನ್ನು ಕಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಸೊ ಸೀಮಾ ಇಸ್ ದ ಟಾಲೆಸ್ಟ್ ಗರ್ಲ್ ಇನ್ ಅವರ್ ಕ್ಲಾಸ್ ಏನಾಗ್ಬೋದು ಇದು 12ನೇದು? ಸೊ ಉತ್ತರ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಓದ್ಕೊಳ್ಳಿ. ಸೊ ಏನಾಗ್ಬೋದು? ಸೀಮಾ ಇಸ್ ದ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಸೀಮಾ ಇಸ್ ದ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 13 ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಕೇಳಿದರೆ ಮ್ಯಾನ್ ಇನ್ವೆಂಟೆಡ್ ಮಷಿನ್ಸ್.
ಮ್ಯಾನ್ ಇನ್ವೆಂಟೆಡ್ ಮಷಿನ್ಸ್. ಇದನ್ನು ಪ್ಯಾಸಿವ್ ವಾಯ್ಸಿಗೆ ನಾವು ಚೇಂಜ್ ಮಾಡಬೇಕು. ಯಾವ ರೀತಿ ಆಗ್ಬೋದು? ಸೊ ಪ್ರಶ್ನೆ ಸಂಖ್ಯೆ 13 ಉತ್ತರ ಬಂದ್ಬಿಟ್ಟು ಮಷಿನ್ಸ್ ವೇರ್ ಇನ್ವೆಂಟೆಡ್ ಬೈ ಮ್ಯಾನ್. ಸೊ ಈ ರೀತಿ ನೋಡಿ, ತುಂಬ ಟಫ್ ಇರೋದಿಲ್ಲ. ಸೊ ನೀವು ಕಲ್ತಿದ್ರೆ, ಚೆನ್ನಾಗಿ ಕಲ್ತಿದ್ರೆ ಯಾವ ಸೆನ್ಸ್ ಕೊಟ್ಟರು ಬೇಕಾದ್ರೂ ಮಾಡ್ಬೋದು. ನೋಡಿ, ಎಲ್ಲ ಗ್ರಾಮರ್ ಟಾಪಿಕ್ಕು ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತವೆ, ಏನೂ ಡೌಟ್ ಇಲ್ಲ. ಬಟ್ ಕ್ವಶನ್ ಚೇಂಜ್ ಆಗ್ತದೆ. ನೀವು ಕೇಳ್ತಾರೆ ತುಂಬ ಜನ ಇದೇ ಕ್ವಶನ್ ಬರುತ್ತಾ ಅಂತ. ಕ್ವಶನ್ ಇದೇ ಬರೋದಿಲ್ಲ, ಬಟ್ ಟೈಪ್ ಸೇಮ್ ಇರ್ತದೆ. ಕ್ವಶನ್ ಬರ್ತವೆ, ಅದಾದ ರಿಪೀಟ್ ಆಗ್ತವೆ, ಸ್ವಲ್ಪ ಚೇಂಜ್ ಮಾಡ್ತಾರೆ. ಇಲ್ಲಿ ಮ್ಯಾನ್ ಇನ್ವೆಂಟೆಡಲ್ಲಿ ಸೊ ಬೇರೆ ಏನು ಸೆಂಟೆನ್ಸ್ ಕೊಡ್ಬೋದು, ಬಟ್ ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಎಲ್ಲ ಗ್ರಾಮರ್ ಟಾಪಿಕ್ ಸೇಮ್ ಇರ್ತವೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಪ್ರಶ್ನೆ 14, ಗಿವ್ ಒನ್ ವರ್ಡ್ ಆನ್ಸರ್ ದ ಗಿವನ್ ಸೆಂಟೆನ್ಸ್. ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಗಿವನ್ ಸೆಂಟೆನ್ಸ್. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಏನಾಗ್ಬೋದು ಇದು? ಪ್ರಶ್ನೆ ಸಂಖ್ಯೆ 14ಕ್ಕೆ ಉತ್ತರವನ್ನು ತೋರಿಸ್ಬಿಡ್ತೀನಿ. ಸೊ ಪ್ರಶ್ನೆ ಸಂಖ್ಯೆ 14ಕ್ಕೆ ಉತ್ತರ ಬಂದ್ಬಿಟ್ಟು ಕಂಪ್ಯೂಟರ್ ಆಗ್ತದೆ. ಕಮ್ಯೂಟರ್ ಆಗ್ತದೆ. ಕಮ್ಯೂಟರ್ ಅನ್ನೋದು ಸರಿಯಾದ ಉತ್ತರ. ಯಾಕೆ ಕಂಪ್ಯೂಟರ್ ಆಯಿತು? ಸೆಂಟೆನ್ಸ್ನ ಓದ್ಕೊಳ್ಳಿ, ಅರ್ಥ ಆಗ್ತದೆ ನಿಮಗೆ. ಕಂಪ್ಯೂಟರ್ ಯಾಕಾಯಿತು? ಸೆಂಟೆನ್ಸ್ ಓದ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 14 ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಏನಾಗ್ತದೆ? ಕಂಪ್ಯೂಟರ್ ಆಗ್ತದೆ. ಒಂದು ವರ್ಡಲ್ಲಿ ನೀವು ಆನ್ಸರ್ ಮಾಡಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 15, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಕರೆಕ್ಟ್ ಫಾರ್ಮ್ ವರ್ಬನ್ನು ಬರೀಬೇಕು. ಅದೇ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಸುಪ್ರೀಂ ಕೋರ್ಟ್ ಗೇವ್ ಕರೆಕ್ಟ್ ಡ್ಯಾಶ್ ಜಡ್ಜ್ ಅಂತ ಕೊಟ್ಟಿದ್ದಾರೆ ಇನ್ ದ ಕೋರ್ಟ್ ಟುಡೇ. ಜಡ್ಜ್ ಅಂತ ಏನಾಗ್ಬೋದು? ಪ್ರಶ್ನೆ ಸಂಖ್ಯೆ 15 ಏನಾಗ್ಬೋದು? ಪ್ರಶ್ನೆ ಸಂಖ್ಯೆ 15 ಜಡ್ಜ್ ಅನ್ನೋದು ಜಡ್ಜ್ಮೆಂಟ್ ಆಗ್ತದೆ. ಜಡ್ಜ್ಮೆಂಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 16, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಕೇಳಿದರೆ ಯಾವುದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ? ಐ ಆಮ್ ಕಂಪ್ಲೀಟಿಂಗ್ ಮೈ ಮ್ಯಾಥ್ಸ್ ಹೋಮ್ವರ್ಕ್. ಇದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದನ್ನ ನಾವು ರಿಪೋರ್ಟೆಡ್ ಮಾಡಬೇಕು. ಪ್ರಶ್ನೆ ಸಂಖ್ಯೆ 16 ಉತ್ತರವನ್ನು ತೋರಿಸಿಬಿಡ್ತೀನಿ. ಪ್ರಶ್ನೆ ಸಂಖ್ಯೆ 16, ನಿಖಿತಾ ರಿಪ್ಲೈಡ್ ದ್ಯಾಟ್ ಶಿ ವಾಸ್ ಕಂಪ್ಲೀಟಿಂಗ್ ಹಿಯರ್ ಮ್ಯಾಥ್ಸ್ ಹೋಮ್ವರ್ಕ್. ಸೊ ಇದು ಸರಿಯಾದ ಉತ್ತರ. ಇನ್ನಷ್ಟು ಪ್ರಶ್ನೆ ಸಂಖ್ಯೆ ಸ್ವಲ್ಪ ಫಾಸ್ಟಿಗೆ ಆಗ್ತೀನಿ ಅನ್ಕೋತೀನಿ. ನೋಡಿ, ಈಗಲೇ 12 ನಿಮಿಷ ಆಯಿತು ವಿಡಿಯೋ. ಸೊ ಸ್ವಲ್ಪ ಫಾಸ್ಟಾಗಿ ಹೇಳ್ತಿರ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ಸೊ ತುಂಬ ಫಾಸ್ಟ್ ಅನಿಸಿದ್ರೆ ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ ತುಂಬಾ ಲೆಂತ್ ಆಗ್ತದೆ ವಿಡಿಯೋ, ಆಮೇಲೆ ನಿಮಗೆ ತೊಂದರೆ ಆಗ್ತದೆ ಅಂತ ಸ್ವಲ್ಪ ಫಾಸ್ಟಿಗೆ ಹೇಳ್ತಿರ್ತೀನಿ. ಸೊ ನೋಡ್ಕೊಳ್ಳಿ ಸ್ವಲ್ಪ. ಇನ್ನು 3ನೇ ಮೇನಲ್ಲಿ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ಇಟ್ ದ. ಈಗ ಕೊಟ್ಟಿರ್ತಾರೆ, ಈ ರೀತಿ ಒಂದು ಕ್ವಶನ್ ಕೊಟ್ಟಿರ್ತಾರೆ, 2 ಮಾರ್ಕ್ಸಿಗೆ ಕೇಳಿರ್ತಾರೆ. ಇಲ್ಲಿ ಎರರ್ ಕೊಟ್ಟಿರ್ತಾರೆ, ಎ ಬಿ ಅಂತ ಎರರ್ ಕೊಟ್ಟಿರ್ತಾರೆ, ಅದನ್ನು ಸರಿ ಮಾಡಿಬಿಟ್ಟು ಬರಬೇಕು. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಫ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್ ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್. ಇಲ್ಲಿ ಏನಾಗಿದೆ ಅಂದರೆ ಎ ಕೊಟ್ಟಿದ್ದಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಈ ಒಂದು ಸೆಂಟೆನ್ಸಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಮತ್ತು ಆಪ್ಷನ್ ಬಿ ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಆಗಿದೆ. ಸೊ ಕಂಜಂಕ್ಷನ್ ಶುಡ್ ಬಿ ಕರೆಕ್ಟ್ ಮಾಡಬೇಕು. ಇಲ್ಲಿ ಏನು ಮಿಸ್ಟೇಕ್ ಆಗಿದೆ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕಂಜಂಕ್ಷನು ಮಿಸ್ಟೇಕ್ ಆಗಿದೆ. ಸೊ ಎ ಬಿ ಉತ್ತರ ನೋಡೋಣ. 17ನೇದು. ಸೊ ಎ ಬಿ ಉತ್ತರ 17ನೇದು ಬಂದ್ಬಿಟ್ಟು ಏನದು ಲಾಸ್ಟ್ ಅಂತ ಕೊಟ್ಟಿದ್ದಾರೆ, ಅದು ಲಾಸ್ಟ್ ಆಗಬೇಕು. ಮತ್ತು ಬಿ ಬಟ್ ಅಂತ ಕೊಟ್ಟಿದ್ದಾರೆ, ಅದು ಬಟ್ ಆಗಬಾರ್ದು, ಯಾನ್ ಅಂತ ಆಗಬೇಕು. ಸೊ ಎ ಲಾಸ್ಟ್ ಆಗಬೇಕು, ಬಿ ಯಾನ್ ಅಂತ ಆಗಬೇಕು. ಇನ್ನು ನೆಕ್ಸ್ಟು 14ನೇ ಪ್ರಶ್ನೆ. ಇಲ್ಲಿಂದ ನಿಮಗೆ 2 ಅಂಕಗಳ ಪ್ರಶ್ನೆ ಸ್ಟಾರ್ಟ್ ಆಗ್ತವೆ. ನಿಮಗೆ 2-3 ಸೆಂಟೆನ್ಸ್ ಈಚ್ ಅಂದರೆ 2 ಮಾರ್ಕ್ಸ್ ಕ್ವಶನ್ಸು 7 ಇರ್ತವೆ. 2 ಮಾರ್ಕ್ಸ್ ಕ್ವಶನ್ಸು 7 ಇರ್ತವೆ. ಟೋಟಲಾಗಿ 14 ಮಾರ್ಕ್ಸು, 14 ಅಂಕಗಳು. ಸೊ ನೋಡ್ಕೊಳ್ಳಿ, ಇವೆಲ್ಲ ನಿಮ್ಮ ಪಾಠದಲ್ಲಿರೋ ಕ್ವಶನ್ಗಳು. ವೇರು ಇಂಪಾರ್ಟೆಂಟು. ಕೆಲವೊಂದು ಕ್ವಶನ್ ರಿಪೀಟ್ ಆಗ್ಬೋದು. ರಿಪೀಟ್ ಅನ್ನೋದಕ್ಕಿಂತ ನೋಡ್ಕೊಳ್ಳಿ, ಪಾಠದಿಂದ ಪದ್ಯದಿಂದ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ನೋಡ್ಕೊಳ್ಳಿ ಒಂದ್ಸಲ. ಸೊ ಯಾವ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಪ್ಯಾಟರ್ನ್ ನೋಡ್ಕೊಳ್ಳಿ. ಸೊ ಇವಕ್ಕೆಲ್ಲ 18ರಿಂದ 24. ಸೊ ನೋಡಿ, ಕ್ವಶನ್ಗಳನ್ನ ನೋಡ್ಕೊಳ್ಳಿ. 18ರಿಂದ 24 ಇವೆಲ್ಲ 2 ಅಂಕಗಳ ಪ್ರಶ್ನೆಗಳು. ಸೊ ಕ್ವಶನ್ ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ಸ್ಕ್ರೀನ್ಶಾಟರ್ ತೊಗೊಳ್ಳಿ. ಸೊ ನಾನು ಡೈರೆಕ್ಟಾಗಿ ಆನ್ಸರನ್ನು ಕೊಟ್ಬಿಡ್ತೀನಿ. ಅರ್ಥ ಆಯ್ತಾ? ಸೊ ವಿಡಿಯೋ ಕೊನೆಗೆ ಆನ್ಸರನ್ನು ಕೊಡ್ತೀನಿ. ಸೊ ನೋಡ್ಕೊಳ್ಳಿ, ಈ ಒಂದು ಕ್ವಶನ್ ನೋಡ್ಕೊಳ್ಳಿ. ಆಮೇಲೆ ಬಂದಂಥದ್ದು ನಿಮಗೆ 3 ಅಂಕಗಳ 2 ಪ್ರಶ್ನೆ ಇರ್ತವೆ. 3 ಅಂಕಗಳ 2 ಪ್ರಶ್ನೆ ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ನು 3 ಅಂಕ 4 ಪ್ರಶ್ನೆ ಇರ್ತವೆ. ಅಂದರೆ ಏನು ಆರ್ ಸಿ ಕ್ವಶನ್ಸು, ಎಕ್ಸ್ಟ್ರಾ ಕ್ವಶನ್ಸು ಇವು ಇರ್ತವೆ. ನೋಡ್ಕೊಳ್ಳಿ, ಇಲ್ಲಿ ಅವೆಲ್ಲ ಎಕ್ಸ್ಟ್ರಾ ಕೇಳಿದರೆ, ಯಾವ ಪಾಠದ ಮೇಲೆ ಕೇಳಿದರೆ ಆ ಪಾಠನ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ಆ ಪಾಠದಿಂದ ಅಥವಾ ಪದ್ಯದಿಂದನೇ ನಿಮಗೆ ಹೆಚ್ಚು ಕೇಳ್ತಾರೆ. ಆ ಒಂದು ಪೊಯೆಟ್ರಿಯಿಂದ ಅಥವಾ ಪೊಯಮಿಂದನೇ ಕ್ವಶನನ್ನು ಕೇಳ್ತಾರೆ. ಸೊ ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟು. ಸೊ ಆನ್ಸರ್ ಕೊನೆಗೆ ಕೊಡ್ತೀನಿ. ಸೊ ಡೋಂಟ್ ವರಿ. ಈಗ ಈ ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ನ ವಿಡಿಯೋ ಕೊನೆಗೆ ಕೊಡ್ತೀನಿ. ನೋಡಿ, 30 4 ಕೇಳಿರ್ತಾರೆ ನಿಮಗೆ, 4 ಎಕ್ಸ್ಟ್ರಾ ಕೇಳಿರ್ತಾರೆ. ಅಂದರೆ ಆರ್ ಸಿ ಕ್ವಶನ್ನು 4 ಕೇಳಿರ್ತಾರೆ. ತುಂಬಾ ಈಸಿ ಕ್ವಶನ್ಗಳು. ಅಂದರೆ ನೀವು ಪಾಠವನ್ನು ಚೆನ್ನಾಗಿ ಓದ್ಕೊಂಡಿದ್ರೆ ಆನ್ಸರ್ ಮಾಡ್ಬೋದು. ಸೊ ನಿಮಗೆ 3 ಅಂಕಗಳಿಗೆ ಒಂದು ಪ್ರೊಫೈಲ್ ರೇಟಿಂಗ್ ಇರ್ತದೆ. ಕೊಟ್ಟಿರ್ತಾರೆ ಅವರು, ಏಜು ಎಲ್ಲ ಕೊಟ್ಟಿರ್ತಾರೆ. ಸೊ ನೀವು ಸೆಂಟೆನ್ಸ್ ವೈಸಲ್ಲಿ ಬರೀಬೇಕು. ಅಂದರೆ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು. ಇನ್ನಷ್ಟು ಡೆವಲಪ್ ಸ್ಟೋರಿ ಒಂದಿರ್ತದೆ 3 ಮಾರ್ಕ್ಸ್ಗೆ. ಅವ್ರು ಕೊಟ್ಟಿರ್ತಾರೆ ಕ್ಲೂಸ್ಗಳನ್ನು, ಅದನ್ನ ಬಳಸ್ಬಿಟ್ಟು ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕು. ಇನ್ನಷ್ಟು ಮತ್ತೊಂದು 3 ಅಂಕಗಳಿಗೆ ಒಂದು ಫೋಟೋ ಕೊಟ್ಟಿರ್ತಾರೆ.
ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಆ ಒಂದು ಪಿಕ್ಚರ್ ನೋಡಿಬಿಟ್ಟು ಅದ್ರ ಬಗ್ಗೆ ನೀವು ಇಂಗ್ಲೀಷಲ್ಲಿ ಬರೀಬೇಕು. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ನೋಡಿಬಿಟ್ಟು ಬರೀಬೇಕು. ಅರ್ಥ ಆಯ್ತಾ? ಏನು ಒಂದು ಕ್ವೈಟ್ ಫ್ರಮ್ ಮೆಮರಿ ಇರ್ತದೆ, ಪಿಕ್ಸ್ ಒಂದಿರ್ತದೆ. ಇದು ಯಾವ್ದು ಇರ್ತದೆ ಅಂದರೆ ದ ಕ್ವಾಲಿಟಿ ಆಫ್ ಮರ್ಸಿನೇ ಪಿಕ್ಸು. ದ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಈ ಎರಡೂ ಕೂಡ ಇದ್ದೇ ಇರ್ತವೆ. ಆಲ್ಮೋಸ್ಟ್ ಒಂದು ನೋಡ್ಕೊಳ್ಳಿ. ಕ್ವಾಲಿಟಿ ಆಫ್ ಮರ್ಸಿ ಪೂರ್ತಿ ಪದ್ಯ ನೋಡ್ಕೊಳ್ಳಿ ಸಾಕು. ಕ್ವಾಲಿಟಿ ಆಫ್ ಮರ್ಸಿ ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಪಿಕ್ಸ್ ಬಂದೇ ಬರ್ತದೆ 100% ಅದು. ಸೊ ಏನು ಚೇಂಜ್ ಆಗಕ್ಕೆ ಸಾಧ್ಯ ಏನಿಲ್ಲ. ಒಟ್ಟಿನಲ್ಲಿ ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಸೊ ಪೂರ್ತಿ ಪದ್ಯ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಪಿಕ್ಸ್ ಬಂದೇ ಬರ್ತದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಒಂದು ಪ್ಯಾಸೇಜ್ ಇರ್ತದೆ, ನಾಲ್ಕು ಅಂಕಗಳಿಗೆ ಒಂದು ಪ್ಯಾಸೇಜ್ ಇರ್ತದೆ. ಒಂದು ಪ್ಯಾಸೇಜ್ ಕೊಟ್ಬಿಟ್ಟು 2 ಕ್ವಶನ್ ಕೇಳ್ತಾರೆ, ಮೇಲೆ ಆನ್ಸರ್ ಇರ್ತದೆ, ನೋಡ್ಬಿಟ್ಟು ಬರೋದಷ್ಟೇ. ಸೊ ನೆಕ್ಸ್ಟು 4 ಅಂಕಗಳಿಗೆ ಒಂದು ಸಮರಿ ಕೇಳ್ತಾರೆ. ಯಾವ ಸಮರಿ ಅದು? ಗ್ರ್ಯಾಂಡ್ ಮಾರ್ಕ್ ಕ್ಲಾಂಪ್ಸೆಟ್ರಿ ಪಿಕ್ಸ್ ಕೇಳ್ತಾರೆ. ಅದು ಬಿಟ್ಟರೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಯಾವುದು? ಹೌ ಡಸ್ ದ ಪೊಯೆಟ್ ಇದನ್ನು ಕೇಳ್ತಾರೆ. ಯಾವುದು? ಮರೀನಾ ಡಿ ಬೆಲ್ಗೆಂಟ್ ಅವ್ರ ಬಗ್ಗೆ ಕೇಳ್ಬೋದು. ಅದು ಬಿಟ್ಟರೆ ವಿಕ್ರು ಗೋಕಾಕ್ ವಾಂಟ್ ಟು ವಿಕ್ರು ಅಂದರೆ ದ ಸಾಂಗ್ ಆಫ್ ಇಂಡಿಯಾ. ಒಟ್ಟಿನಲ್ಲಿ ನೀವು ಗ್ರ್ಯಾಂಡ್ ಮಾರ್ಕ್ ಕ್ಲಾಂಪ್ಸೆಟ್ರಿ, ದ ಸಾಂಗ್ ಆಫ್ ಇಂಡಿಯಾ ಈ ಎರಡರಲ್ಲಿ ಒಂದು ಪಿಕ್ಸ್ ಬರ್ತವೆ ಅಥವಾ 2 ಬಂದೇ ಬರ್ತವೆ. ಸೊ ಒಟ್ಟಿನಲ್ಲಿ ಸಮರಿ ನೋಡ್ಕೊಂಬಿಡಿ. 2 4 ಅಂಕಗಳಿಗೆ ಬಂದೇ ಬರ್ತವೆ, ನೋಡ್ಕೊಳ್ಳಿ. ಈ ನೆಕ್ಸ್ಟು ಎಸ್ ಇರ್ತವೆ. ಒಂದು ಎಸ್ ಇರ್ತದೆ, 4 ಅಂಕಗಳಿಗೆ ಒಂದು ಎಸ್ ಇರ್ತದೆ. ಇಂಪಾರ್ಟೆಂಟ್ ಯಾವಲ್ಲ ಅಂದರೆ ಗ್ಲೋಬಲ್ ವಾರ್ಮಿಂಗು, ಸೋಷಿಯಲ್ ಮೀಡಿಯಾ, ವಾಟರ್ ಪೊಲ್ಯೂಷನು. ಅದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಅಂದರೆ ವಾಟರ್ ಪೊಲ್ಯೂಷನು. ಒಟ್ಟಿನಲ್ಲಿ ಒಂದು ಪೊಲ್ಯೂಷನ್ ಕೇಳ್ತಾರೆ. ವಾಟರ್ ಪೊಲ್ಯೂಷನು, ಏರ್ ಪೊಲ್ಯೂಷನು, ಸಾಯಿಲ್ ಪೊಲ್ಯೂಷನು ಈ 3 ನೋಡ್ಕೊಳ್ಳಿ, ಒಂದು ಪಿಕ್ಸ್ ಬಂದೇ ಬರ್ತದೆ. ಅರ್ ಪೊಲ್ಯೂಷನು ಅಂತ ಆಗ್ಬೋದು. ಸೊ ಒಟ್ಟಿನಲ್ಲಿ ಪೊಲ್ಯೂಷನ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳಿ, ಗ್ಲೋಬಲ್ ವಾರ್ಮಿಂಗ್ ನೋಡ್ಕೊಳ್ಳಿ. ಇನ್ನೆಕ್ಸ್ಟು ಒಂದು ಪತ್ರ ಇರ್ತದೆ, ಒಂದು ಲೆಟರ್ ರೈಟಿಂಗು 5 ಮಾರ್ಕ್ಸ್ಗೆ, ಒಂದು ಹಾರಿಕ ಒಂದು ವ್ಯಕ್ತಿಕ. ಸೊ ಇಷ್ಟು ಓದ್ಕೊಳ್ಳಿ, ಎಕ್ಸಾಮ್ ಚೆನ್ನಾಗಿ ಆಗ್ತದೆ. ಸೊ ಈಗ ಕೀ ಆನ್ಸರ್ ತುಂಬ ಜನ ಕೇಳ್ತಾರೆ. ಕೀ ಆನ್ಸರ್ ನೋಡಿ, ಇವೆಲ್ಲ ಕೀ ಆನ್ಸರು. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ನೀವು ಓದ್ಕೊಳ್ಳಿ, ಬರ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಂಡೋಗಿ. ನೀವನ್ನ ಬರ್ಕೊಂಡು ನೋಡ್ಕೋತೀರಾ ಅಥವಾ ಫೋನಲ್ಲಿ ಓದ್ಕೋತೀರಾ, ಅದು ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಎಕ್ಸಾಮ್ಗೆ ತುಂಬ ಕಡಿಮೆ ಸಮಯ ಇದೆ. ಇವನ್ನೆಲ್ಲ ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಇವೆಲ್ಲ ಕ್ವಶನು ಬರುವಂಥದ್ದು. ಅಂದರೆ ಕ್ವಶನ್ ಬರ್ತಾವೆ ಅಂತ ನಾನು ಹೇಳಲ್ಲ, ಪ್ಯಾಟ್ರನ್ನು ಬರುವಂಥದ್ದು. ಸೊ ನೀವು ಒಂದ್ಸಲ ಓದ್ಕೊಂಡ್ರೆ ಸಾಕು, ಎಲ್ಲ ಕ್ವಶನ್ ಆನ್ಸರ್ ಮಾಡ್ತೀರ ನೀವು. ಯಾಕಂದರೆ ನಿಮಗೆ ಗೊತ್ತಾಗ್ಬಿಡ್ತದೆ ಯಾವ ಪಾಠದಿಂದ ಯಾವ ಕ್ವಶನ್ ಕೇಳ್ತಾರೆ ಅಂತ. ಸೊ ಅದಕ್ಕೆ ನಾನು ಪ್ರತಿಯೊಂದನ್ನು ಹೇಳ್ತಾ ಇರ್ತೀನಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ. ಸೊ ಇಷ್ಟು ಆನ್ಸರ್ಗಳು. ತುಂಬ ಜನ ಪ್ರತಿ ಸಲ ಕೇಳ್ತಾರೆ ಆನ್ಸರ್ ಬೇಕು ಅಂತ. ಸೊ ಆನ್ಸರ್ ಕೊಟ್ಟಿದ್ದೀನಿ, ನೀವು ಪಾಸ್ ಮಾಡಿಬಿಟ್ಟು ಆನ್ಸರ್ನ ಓದ್ಕೊಳ್ಳಿ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮತ್ತು ಈ ಮುಂದೆ ಕೂಡ ನಿಮಗೆ ಗಣಿತ ಆಗಿರ್ಬೋದು, ಸಮಾಜ ವಿಜ್ಞಾನ, ಹಿಂದಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಬರ್ತವೆ. ಸೊ ಅವೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಅವೆಲ್ಲ ಕ್ವಶನ್ ಬರ್ತಾ ಇರ್ತವೆ, ಪ್ಯಾಟ್ರನ್ನು ಬರ್ತಾ ಇರ್ತದೆ, ಉಪಯೋಗ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಕೂಡ ಹೇಳಿ, ಬರೀ ಶೇರ್ ಮಾಡಿ ಮಾತ್ರವಲ್ಲ, ಸ್ಕೂಲಲ್ಲಿ ಹೇಳಿ ಮತ್ತು ಶೇರ್ ಮಾಡಿ. ಒಟ್ಟಿನಲ್ಲಿ ಅವರು ಕೂಡ ಹೆಲ್ಪ್ ಮಾಡಿ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇದು ಪತ್ರ ಬರೋವನಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ. ಸೊ ನಿಮಗೆ 5 ಅಂಕ ಬಂದೇ ಬರ್ತವೆ. ಸೊ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.